ದಿನ ಕೃಷ್ಣಮೂರ್ತಿಪುರಂ ಶಾಖೆಯಿಂದ ನಾವು ವಿಕಸಿತ ಸಂಕಲ್ಪ ಯೋಜನಾ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ MLA ಆದ ಶ್ರೀಯುತ ಶ್ರೀವತ್ಸ್ ಸರ್ ಅವರು, LDM ಬ್ಯಾಂಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಶ್ರೀ ನಾಗೇಶ್ ಹಾಗೂ ಕರ್ನಾಟಕ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ಆದ ಶ್ರೀಯುತ ಶಂಕರ್ ನಾರಾಯಣ ಹಾಗೂ ಕಾರ್ಪೊರೇಟರ್ ಸೌಮ್ಯ ಉಮೇಶ್ ಹಾಗೂ ರಾಮ್ ಪ್ರಸಾದ್ ಸರ್ ಅವರೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಕಳಿಸಿದ್ದಾರೆ. ಇದರ ಎಲ್ಲ ನಾವು ಏನೇನು ಕಾರ್ಯಕ್ರಮ ಅಂದರೆ ಇದರದ್ದು ಏನೇನು ಸ್ಕೀಮ್ಸ್ ಇದೆ ಅದನ್ನೆಲ್ಲ ನಾವು ಜನರಿಗೆ ಹೇಳಿದ್ದೇವೆ. ಇದನ್ನೆಲ್ಲ ದಯವಿಟ್ಟು ಅವಕಾಶನ ಉಪಯೋಗ ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಬ್ಯಾಂಕ್ನಲ್ಲಿ ಇದು ನಡೀತಾನೆ ಇದೆ, ಆನ್ಗೋಯಿಂಗ್ ಪ್ರೋಸೆಸ್ ಇದು ನಡೀತಾನೆ ಇದೆ. ಈಗ ಇದು ಇನ್ನೂ ಹೆಚ್ಚಿನ ಜನರಿಗೆ ಇದು ತಲುಪಲಿ ಅಂತ ಹೇಳಿಬಿಟ್ಟು ಈ ಥರ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಮಂಜುಳಾ ಭಟ್ ಅಂತ. ಈಗ ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರಾ ಈಗ ನಗರ ಪ್ರದೇಶಗಳಲ್ಲಿ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ಮೊದಲನೇ ಕಾರ್ಯಕ್ರಮ ರೈಲ್ವೆ ಸ್ಟೇಷನಲ್ಲಿ ಆಯಿತು, ಎರಡನೇ ಕಾರ್ಯಕ್ರಮ ಗುಂಡೂರಾವ್ ನಗರಲ್ಲಾಯಿತು, ಬೆಳಗ್ಗೆ ಕುವೆಂಪು ನಗರ ಆಯಿತು, ಈಗ ಮಧ್ಯಾಹ್ನ ಕೃಷ್ಣಮೂರ್ತಿಪುರಮಲ್ಲಾಗಿದೆ. ಈ ಯೋಜನೆಯ ಉದ್ದೇಶ ನಗರವಾಸಿಯ ಎಲ್ಲರಿಗೂ ಸಹಿತ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಲುಪಿಸೋದು. ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ತುಂಬ ಜನ ಆಧಾರ್ಗೆ ಮತ್ತು ಜನಸುರಕ್ಷಾ ಸ್ಕೀಮ್ಗಳಿಗೆ, ನಂತರ ಉಜ್ವಲ್ ಗ್ಯಾಸ್ಗೆ ಇಲ್ಲೇ ಸ್ಥಳದಲ್ಲೇ ನಾವು ಎನ್ರೋಲ್ಮೆಂಟ್ ನೋಂದಣಿ ಮಾಡ್ಕೊಳ್ಳೋಕ್ಕೆ ಕೌಂಟರ್ಗಳನ್ನ ಹಾಕಿದ್ವಿ. ನೀವು ನೋಡ್ಬೋದು, ಸುಮಾರು ಜನ ಅಲ್ಲಿ ಈಗಲೂ ಮಾಡ್ಕೋತಾ ಇದ್ದಾರೆ. ಪ್ರತಿಕ್ರಿಯೆ ಚೆನ್ನಾಗಿದೆ. ಈ ಯಾತ್ರೆಯ ಉದ್ದೇಶ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋದು, ನಂತರ ಅವ್ರಿಗೆ ಅದನ್ನು ಉಪಯೋಗಿಸ್ಕೊಂಡು ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಗೊಳ್ಳೋದು ಅನ್ನೋದು ಈ ಉದ್ದೇಶ. ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ. ಮತ್ತು ಇದೇ ರೀತಿ ಇನ್ನು 26 ಜಾಗಗಳಲ್ಲಿ ನಡೆಯುತ್ತೆ ಮೈಸೂರಲ್ಲಿ. ನಮ್ಮ ವಿನಂತಿ ಏನಂದರೆ ಆ ಪ್ರದೇಶದ ನಾಗರಿಕರು ಅದರಲ್ಲಿ ಬಂದು ಭಾಗವಹಿಸಿ ಅದರ ಫಲನ ಗಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.